ಓಕೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಶಂ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರ್ಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 316ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಈಗಾಗಲೇ ನಾವು ಸತ್ಯಜ್ಞಾನ ತೀರ್ಥರ ಆರಾಧನೆ ವೈಭವದಿಂದ ಕಲ್ಲೂರಲ್ಲಿ ನೆರವೇರಿತು. ಅದೇ ರೀತಿಯಾಗಿ ರಾಜಮಹೇಂದ್ರಲ್ಲಿ, ಹೊಸಪೇಟೆ ಹತ್ತಿರತಕ್ಕಂಥ ಕಮಲಾಪುರದಲ್ಲಿ, ಹೊಸಪೇಟೆಯಲ್ಲಿ ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಕೂಡ ಸತ್ಯಜ್ಞಾನ ತೀರ್ಥರ ಆರಾಧನೆ, ಅವರ ವಂಶದಲ್ಲಿ ನಾವೆಲ್ಲ ಬಂದಿದ್ದೇವೆ. ಆರಾಧನೆಗೆ ಈ ಸಾರಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಘನ ಅಧ್ಯಕ್ಷತೆಯಲ್ಲಿ ಕಲ್ಲೂರಲ್ಲಿ 2 ದಿನಗಳಿಂದ ಏಕಾದಶಿ ಮತ್ತು ದ್ವಾದಶಿ ನಡೆಯಿತು. ಅದರ ಜೊತೆಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಒಂದು ವರ್ಧಂತಿ ಕಾರ್ಯಕ್ರಮ, ಅವರ ಸ್ಮರಣೆಯನ್ನು ಕೂಡ ಮಾಡಿ ಅವರ ಮಹಿಮೆಯನ್ನು ಕೂಡ ಕಲ್ಲೂರಲ್ಲಿ ಕೊಂಡಾಡಿದರು. ಆ ಒಂದು ವಿಶೇಷ ಅಂತ ಹೇಳಿದರೆ ಮೈಪತಿದಾಸರ ಮಗ ಕೃಷ್ಣರಾಯರ ಒಂದು ಆರಾಧನಾ ಮಹೋತ್ಸವ ಕೂಡ ಈ ಒಂದು ಭಾಗದಲ್ಲಿ ನಡೆಯಿತು. ಅವರ ಒಂದು ಸಾಹಿತ್ಯ ಸೇವೆ ಅಮೂಲ್ಯವಾದದ್ದು. ಆ ಕೃಷ್ಣರಾಯರ ಸ್ಮರಣೆಯನ್ನು ಕೂಡ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಕಥಾನಾಯಕರು ಅಂತ ಹೇಳಿದರೆ ನಮ್ಮ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಮಠ ಅಂತ ನಾವೇನು ಕರಿತೀವಿ, ಅದಕ್ಕೆ ದಕ್ಷಿಣಾದಿ ಮಠ ಅಂತ ಕರಿತೀವಿ. ಯಾಕಂದರೆ ವಿಜೇಂದ್ರ ತೀರ್ಥರು ನಂತರ ಸುಧೀಂದ್ರ ತೀರ್ಥರಿಗೆ ಕೊಟ್ಟು, ಸುಧೀಂದ್ರ ತೀರ್ಥರು ತಮ್ಮಲ್ಲಿರ್ತಕ್ಕಂಥ ಶಿಷ್ಯ ವೆಂಕಟನಾಥನಿಗೆ ಪ್ರತಿನಿತ್ಯ ಕೇಳಬೇಕು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಂತ ಹೇಳಿ. ಅವರು ನಾ ಇನ್ನೂ ಅದಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಅವ್ರಿಗೆ ಮಠವನ್ನು ತೊರೆದು ಹೋದಾಗ, ಆ ಮಠದಲ್ಲಿರ್ತಕ್ಕಂಥ ಒಬ್ಬ ದಿವಾನ ಪ್ರತಿನಿತ್ಯ ಸುಧೀಂದ್ರ ತೀರ್ಥನ ಕೇಳಬೇಕಂತೆ, ನನಗೆ ಸನ್ಯಾಸಿ ದೀಕ್ಷೆ ಕೊಡ್ರಿ ಅಂತ ಹೇಳಿ. ಕಡಿಕ ಸಾಕಾಗಿ ಅವರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟು ಯಾದವೇಂದ್ರ ತೀರ್ಥರಂತೇಳಿ ನಾಮಕರಣ ಮಾಡಿದರು. ನಾಮಕರಣ ಮಾಡಿದಾಗ ಕೂಡ ಅವರು ಮನಸ್ಸಿರ್ತಕ್ಕಂಥ ಮನೋಭಾವನೆ ಏನಂತ ಹೇಳಿದ್ರೆ, ನಾನು ಪೀಠವನ್ನು ಮುಂದುವರ್ಸೋಣ ಹೋಗಲಿಕ್ಕೆ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾ ಇಲ್ಲ, ನನ್ನ ಸಾಧನೆಗಾಗಿ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾ ಇದ್ದೀನಿ, ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳಿ ಅವರು ಉತ್ತರಕ್ಕೆ ಉತ್ತರ ಭಾರತ ತೀರ್ಥಯಾತ್ರೆ ಮಾಡ್ತಾರೆ. ಸಾಧಾರಣ ತೀರ್ಥಯಾತ್ರೆ ಮಾಡಿ ಅಷ್ಟೊತ್ತಿಗೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಸರಸ್ವತಿ ದೇವಿ ಮುಖಾಂತರ ಮನವೊಲಿದು ಮತ್ತೆ ಸನ್ಯಾಸ ಒಂದು ಸ್ವೀಕಾರ ಮಾಡಲಿಕ್ಕೆ ತಯಾರಾಗ್ತಾರೆ. ಅದೇ ರೀತಿಯಾಗಿ ಸುಧೀಂದ್ರ ತೀರ್ಥರು ಅವರಿಗೆ ಕೂಡ ಸನ್ಯಾಸಾಶ್ರಮ ಕೊಟ್ಟು ಪೀಠಾರೋಹಣ ಮಾಡಿ ತಮ್ಮಲ್ಲಿ ತಾವೇನು ಪೂಜೆ ಮಾಡಿದ್ದು ಎಲ್ಲ ಮೂರ್ತಿಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂಥೇಳಿ ಹೆಸರಿಟ್ಟು ಅವರಿಗೆಲ್ಲ ಮೂರ್ತಿಗಳನ್ನು ಕೊಡ್ತಾರೆ. ಅವರು ಸಂಚಾರ ಮಾಡ್ತಾ ಮಾಡ್ತಾ ಮಧುರೈಗೆ ಬರ್ತಾರೆ. ಮಧುರೈ ನಂತರ ಕುಂಭಕೋಣದಲ್ಲಿ ಬಂದಾಗ ಅಷ್ಟೊತ್ತಿಗೆ 10 ವರ್ಷ ಆಗಿರ್ತದೆ. ಯಾರು ನಮ್ಮ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ತೀರ್ಥಯಾತ್ರೆ ಮುಗಿಸ್ಕೊಂಡು ಅವ್ರಿಗೆ ಗೊತ್ತಾಗ್ತದೆ ತಮಗೆ ಕೊಟ್ಟಿರ್ತಕ್ಕಂಥ ಸುಧೀಂದ್ರ ತೀರ್ಥರು ದೈವಾಧೀನರಾಗಿದ್ದಾರೆ, ಅವರು ವೃಂದಾವನಸ್ಥರಾಗಿದ್ದಾರೆ ಅಂತ ಗೊತ್ತಾದಾಗ ಆ ವೃಂದಾವನ ದರ್ಶನ ಮಾಡೋಣ ಅಂಥೇಳಿ ಬಂದು ಆ ಕುಂಭಕೋಣಕ್ಕೆ ಬಂದಾಗ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ದಿಗ್ವಿಜಯ ಒಂದು ರಾಮದೇವರ ಪೂಜೆ ನಡೀತಾ ಇರ್ತದೆ ಅಲ್ಲಿ. ಅಂಥ ಒಂದು ಕಾಲಕ್ಕೆ ಅವರು ಬಂದು ಹೊತ್ತಿನಾಗ ಅವರು ರಾಘವೇಂದ್ರ ಸ್ವಾಮಿಗಳು ಸಂಕಲ್ಪ ಮಾಡ್ತಾರೆ. ಯಾಕಂದರೆ ಆಶ್ರಮ ಜ್ಯೇಷ್ಠರು ಅಂತ ಹೇಳಿದರೆ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಸಂಪೂರ್ಣ ನಾನು ಏನು ಸುಧೀಂದ್ರ ತೀರ್ಥರು ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಒಪ್ಪಿಸಿ ಬಿಡೋಣ ಅಂತ ಹೇಳಿ ಅವ್ರನ್ನ ವೈಭವದಿಂದ ಸ್ವಾಗತ ಮಾಡಿ ಅವರಿಗೆಲ್ಲ ಒಪ್ಪಿಸೋ ಕಾಲಕ್ಕೆ ಅವರು ಒಂದು ಮಾತು ಹೇಳ್ತಾರೆ ಯಾದವೇಂದ್ರ ತೀರ್ಥರು, ಇಲ್ಲಪ್ಪ ಈ ಮಠಕ್ಕೆ ಅದಕ್ಕೆ ನೀನೇ ಯೋಗ್ಯ. ಯಾಕಂತ ಹೇಳಿದ್ರೆ ನಿನ್ನಿಂದ ಭವ್ಯ ಪರಂಪರೆ ಮಠ ಮುಂದುವರಿಬೇಕಾಗಿದೆ, ನಿನ್ನ ಮಹಿಮೆ ನಿನ್ನ ಕೀರ್ತಿ ಇಡೀ ಜಗತ್ತು ಮೆಚ್ಚಬೇಕು, ನೀನು ಪವಾಡುಗಳು ಏನಿದೆ ಅಂತ ನಡಿಬೇಕು ಅಂಥೇಳಿ ಆ ಭಗವಂತನ ಸಂಕಲ್ಪ, ರಾಮನ ಸಂಕಲ್ಪ ಇದೆ. ಅದರಿಂದ ನೀನೇ ಮುಂದುವರ್ಸ್ಕೊಂಡು ಹೋಗು. ನನ್ನಲ್ಲಿ ಸುಧೀಂದ್ರ ತೀರ್ಥರು ಕೊಟ್ಟಿರ್ತಕ್ಕಂಥ ಗರುಡ ವಾಹನ ಲಕ್ಷ್ಮೀನಾರಾಯಣ ಮೂರ್ತಿ ಏನಿದೆ ಅದು ನಾನು ನಿನಗೆ ಕೊಡ್ತೀನಿ ಅಂಥೇಳಿ ಒಂದು ದಿನ ಮಾತ್ರ ಸಂಸ್ಥಾನ ಪೂಜೆ ಮಾಡ್ತಾರೆ ಅವರು. ರಾಯರ ಅಪೇಕ್ಷೆಯ ಮೇರೆಗೆ ಒಂದೇ ದಿನ ಸಂಸ್ಥಾನ ಪೂಜೆ ಮಾಡಿ ಮತ್ತೆ ಆ ಸಂಸ್ಥಾನವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಒಪ್ಪಿಸಿ ಸೀದಾ ನವವೃಂದಾವನಕ್ಕೆ ಹೋಗಿ ಅಲ್ಲಿ ಸುಧೀಂದ್ರ ತೀರ್ಥರ ದರ್ಶನ ಮಾಡಿ ಮುಂದೆ ಕೃಷ್ಣಾ ನದಿ ಇರತಕ್ಕಂಥ ಮೂಡುಬಲೆಗೆ ಹೋಗಿ ಅಲ್ಲಿ ಒಂದು ತಪಸ್ಸುಗೈದು ಅಲ್ಲೇ ವೃಂದಾವನಸ್ಥರಾಗ್ತಾರೆ. ನಿಜವಾಗಲೂ ಯಾದವೇಂದ್ರರ ತ್ಯಾಗ ಬಹುದೊಡ್ಡ ತ್ಯಾಗ. ಇವತ್ತು ಅವರು ತ್ಯಾಗ ಮಾಡಲಿಕ್ಕೆ ಇವತ್ತು ಸಮಾಜಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ನಾವೆಲ್ಲರೂ ನೋಡ್ಲಿಕ್ಕೆ ಆಗ್ತಾಯಿದ್ದಿಲ್ಲ. ಕಾಮಧೇನು ಕಲ್ಪವೃಕ್ಷವನ್ನು ಜಗತ್ತಿಗೆ ಕೊಟ್ಟಂಥ, ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ, ಒಂದು ಆಶ್ರಮ ಕೊಟ್ಟದ್ದು ಕೀರ್ತಿ ಸುಧೀಂದ್ರ ತೀರ್ಥರಿಗೆ ಬಂದರೆ ಅದನ್ನು ಪೀಠ ತ್ಯಾಗ ಮಾಡಿ ಆ ರಾಘವೇಂದ್ರ ಸ್ವಾಮಿಗೆ ಏನು ಕೊಟ್ಟಲ್ಲ ಯಾದವೇಂದ್ರ ಕೀರ್ತಿ ಅದಕ್ಕಿಂತ ದೊಡ್ಡದು. ಅಂಥ ತ್ಯಾಗ, ಅಂಥ ವೈರಾಗ್ಯ ನಾವು ಈ ಒಂದು ನೋಡ್ತೀವಿ ಅಂತ ಹೇಳಿದ್ರೆ ಆ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿತ್ತು. ಅಂಥ ವೈರಾಗ್ಯ ಶಿಖರದಲ್ಲಿ ನಾವೇನು ಈ ಒಂದು ಉತ್ತರಾದಿ ಮಠದಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ವೈರಾಗ್ಯವನ್ನು ಯಾವ ರೀತಿ ನಾವು ಕೊಂಡಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ
ಮುಂದೆ ಅದು ಯಾದವೇಂದ್ರರ ಕೀರ್ತಿ ಕೂಡ ಅದೇ ರೀತಿ ಅದಕ್ಕಿಂತ ಹೆಚ್ಚವಾಗಿ ಬೆಳೀತು. ಅಂಥ ಯಾದವೇಂದ್ರ ತೀರ್ಥರ ಸಾಧನೆ ಇವತ್ತು ನೀವು ಕೃಷ್ಣಾ ನದಿ ಹೋದರೆ ಭಾಳ ವಿಷಯ ಅಲ್ಲಿ ಮೂಲ ವೃಂದಾವನ ಕೂಡ ನೋಡ್ಬೋದು. ಅಂಥ ಯಾದವೇಂದ್ರ ತೀರ್ಥರ ಸ್ಮರಣೆ ನಾವು ಮಾಡಿದಾಗ ಅಲ್ಲಿ ಸುಧೀಂದ್ರ ತೀರ್ಥರು ಬರ್ತಾರೆ. ಅವರು ಮುಂದೆ ಯಾರಿಗೂ ಸಂಸ್ಥಾನ ಕೊಡಲಿಲ್ಲ, ಯಾಕಂದರೆ ಅಷ್ಟೊತ್ತಿಗೆ ಸನ್ಯಾಸಾಶ್ರಮ ಕೊಡಲಿಲ್ಲ ಅವರು. ನಂತರ ರಾಘವೇಂದ್ರ ಸ್ವಾಮಿಗಳ ನಂತರ ಭವ್ಯ ಪೀಠ ಪರಂಪರೆ ಮುಂದುವರಿಯಿತು. ಅಂಥ ಅವರ ಸ್ಮರಣೆಯನ್ನು ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ, ಇನ್ನೊಬ್ಬ ಸಾಧಕರು ಅಂತ ಹೇಳಿದರೆ ಕೃಷ್ಣಾವಧೂತರು. ಅದರ ಮೂಲತಃ ಹೊಸಪೇಟೆಯಲ್ಲೇ ಇರತಕ್ಕಂಥ ನಾರಾಯಣ ಕೆರೆ ಈಗ ತುಂಗಭದ್ರಾ ಒಂದು ಡ್ಯಾಮಿನಲ್ಲಿ ಮುಳುಗಿ ಹೋಗಿದೆ. ಆ ಊರಿನವರು ಮುಂದೆ ಹೊಸಪೇಟೆಗೆ ಬಂದರು. ಅವರಿಗೆ ಇಬ್ಬರು ಹೆಂಡಂದರಾದರು. ಅವರ ಒಂದು ಸಾಧಾರಣ 32 ವರ್ಷದವರೆಗೆ ಅವರು ಎಷ್ಟು ಒಂದು ಕೆಟ್ಟ ಚಟಗಳು ಅಂತೇನಾವ ಎಲ್ಲ ಅವರ ಒಗ್ಗಿಸ್ಕೊಂಡ್ಬಿಟ್ಟಿದ್ರು. ಅವರು ಹೇಳಿದ್ರು ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು. ಅವರಿಗೆ ಅಪ್ಪಣಾಚಾರ್ಯರು ಸ್ವಪ್ನದಲ್ಲಿ ಬಂದು ಇಲ್ಲ ನಿನ್ನಿಂದ ಬಹಳ ಕೆಲಸ ಆಗಬೇಕಾಗಿದೆ ಸಮಾಜಕ್ಕೆ ಅಂತ ಹೇಳಿದಾಗ ಆಗ ಅವ್ರ ಮಾತು ಕೂಡ ಕೇಳಿಲ್ಲ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಸ್ವಪ್ನದಲ್ಲಿ ಬಂದು ಕೃಷ್ಣಾವಧೂತರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ನೀವು ಏನೇನು ಮಾಡಬೇಕಂತ ಹೇಳಿ ಮಾರ್ಗದರ್ಶನ ಮಾಡಿ ಇವತ್ತಿಗೂ ಕೃಷ್ಣಾವಧೂತರು ಅಂತ ಹೇಳಿದರೆ ರಾಯರ ಅಂತರಂಗದ ಭಕ್ತರು. ಅಂಥ ಕೃಷ್ಣಾವಧೂತರು ಒಂದು ಅಕ್ಷರಮಾಲೆ ರಾಯರ ಮೇಲೆ ಮಾಡಿದ್ದಾರೆ ಅಂತ ಶ್ರೀರಾಘವೇಂದ್ರಾಯ ಅಂತ ಹೇಳಿ. ಆ ಅಕ್ಷರ ಇವತ್ತಿಗೂ ಎಲ್ಲೆಲ್ಲಿ ಅಷ್ಟೋತ್ತರ ನಡೀತಾ ಇದೆ ಆ ಅಷ್ಟೋತ್ತರ ಮಂಡಳಿಯವರು ಅದನ್ನು ಅನ್ಲಾರದ ಅಷ್ಟೋತ್ತರನೇ ಮಾಡೋದಿಲ್ಲ. ಅಂಥ ಭವ್ಯ ಪರಂಪರೆ ಸಾಕಷ್ಟು ಗ್ರಂಥಗಳನ್ನು ಬರೆದರು, ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಬರೆದರು. ಸಾಧಾರಣ ಮಂತ್ರದಲ್ಲಿ ರಾಯರ ಸೇವೆಯನ್ನು ನಿರಂತರವಾಗಿ ಮಾಡಿದರು. ಮುಂದೆ ಹೊಸಪೇಟೆಯಲ್ಲಿ ತಮ್ಮ ಜೀವಿತಾವಧಿಯನ್ನು ಕಳೆದಂಥ ಕೃಷ್ಣಾವಧೂತರ ಸ್ಮರಣೆಯನ್ನು ಕೂಡ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.